ಎಲ್ಲ ಮುಖ್ಯ ಶಿಕ್ಷಕರಿಗೆ ಆತ್ಮೀಯವಾದ ನಮಸ್ಕಾರಗಳು. ಆತ್ಮೀಯ ಮುಖ್ಯ ಶಿಕ್ಷಕ ಬಂಧುಗಳೇ, SATS ತಂತ್ರಾಂಶದಲ್ಲಿ ಹಾಜರಾತಿ ಹಾಕಲಿಕ್ಕೆ ತಮ್ಮೆಲ್ರಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ. ಯಾಕೆಂದರೆ ಸರ್ವರ್ ಬ್ಯುಸಿ ಇರೋದ್ರಿಂದ ಸಾಕಷ್ಟು ಸಮಯ ಅದಕ್ಕೆ ವ್ಯಯ ಆಗ್ತಾ ಇದೆ. ಹಾಗಾಗಿ ಎಲ್ಲ ತಾಲೂಕುಗಳಲ್ಲಿ, ಎಲ್ಲ ಶಾಲೆಗಳಲ್ಲೂ ಕೂಡ ಮಕ್ಕಳ ಹಾಜರಾತಿಯನ್ನು ಸ್ಯಾಟ್ಸ್ ತಂತ್ರಾಂಶದಲ್ಲಿ ದಾಖಲಿಸುವಂತಹ ಪ್ರಗತಿ ತುಂಬ ಕಡಿಮೆ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಯಾವುದೇ OTPಯನ್ನು ಪಡೆಯದೆ, ಹಾಗೆಯೇ SATS ತಂತ್ರಾಂಶವನ್ನು ನಾವು ಓಪನ್ ಮಾಡದೆ ನಾವು ಮಕ್ಕಳ ಹಾಜರಾತಿಯನ್ನು ಹೇಗೆ ದಾಖಲಿಸ್ಬೋದು ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಾಗಿ ಈ ವಿಡಿಯೋನ ನೀವು ಸಂಪೂರ್ಣವಾಗಿ ನೋಡಿದ ಮೇಲೆ ನೀವು ಅದೇ ರೀತಿ ಕ್ರಮವನ್ನು ವಹಿಸಿದ್ರೆ ತಾವು ಸುಲಭವಾಗಿ ಯಾವುದೇ ಸಮಸ್ಯೆಗಳಿಲ್ಲದೆ ಸುಲಭವಾಗಿ ತಾವು ಮಕ್ಕಳ ಒಂದು ಹಾಜರಾತಿಯನ್ನು ಪ್ರತಿ ದಿವಸ ದಾಖಲಿಸಬಹುದು. ಮೊದಲಿಗೆ ನೀವು ಇದಕ್ಕೆ ಸಂಬಂಧಪಟ್ಟ ಹಾಗೆ 2 ಆ್ಯಪ್ಗಳನ್ನು ತಾವು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತದೆ. ಅದು ವೆರಿ ಇಂಪಾರ್ಟೆಂಟ್. ಮೊದಲನೇದಾಗಿ ಪ್ಲೇಸ್ಟೋರ್ಗೆ ಹೋಗಿ. ಪ್ಲೇಸ್ಟೋರ್ನ ಈ ಒಂದು ಸರ್ಚ್ ಬಾರಲ್ಲಿ STS ಕರ್ನಾಟಕ ಆ್ಯಪ್ ಅಂತ ಹೇಳಿ ಒಂದು ಆ್ಯಪ್ ಇದೆ. ದಯವಿಟ್ಟು ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಬರುತ್ತೆ. SATS ಕರ್ನಾಟಕ ಅಂತ ಹೇಳಿ ಒಂದು ಅಪ್ಲಿಕೇಶನ್ ಬರುತ್ತೆ. SATS ಕರ್ನಾಟಕ ಅಂತಕ್ಕಂಥ ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೋಬೇಕು ಎಲ್ಲರೂ ಕೂಡ. ಇದು ಫಸ್ಟ್ ಒನ್. ಇದಾದ ಮೇಲೆ ನೆಕ್ಸ್ಟ್ ಇನ್ನೂ ಒಂದು ಆ್ಯಪನ್ನು ತಾವು ಹಾಕ್ಕೋಬೇಕಾಗತ್ತೆ. ಅದು MDMಗೆ ಸಂಬಂಧಪಟ್ಟ ಹಾಗೆ ಸ್ಯಾಟ್ಸ್ MDM ಅಂತ ಹೇಳಿ ನೀವು ಟೈಪ್ ಮಾಡಿ. ಸ್ಯಾಟ್ಸ್ MDM ಅಂತ ಹೇಳಿ ಟೈಪ್ ಮಾಡಿದ್ರೆ ನೋಡಿ, ಈ ಐಕಾನ್ ಇರ್ತಕ್ಕಂಥ ಒಂದು ಆ್ಯಪ್ ನಿಮಗೆ ಕಾಣಿಸುತ್ತೆ, SATS MDM ಕರ್ನಾಟಕ ಅಂತ ಹೇಳಿ. ಇದನ್ನು ಕೂಡ ತಾವೇನು ಮಾಡಬೇಕು, ಇನ್ಸ್ಟಾಲ್ ಮಾಡ್ಕೋಬೇಕು. ಇನ್ಸ್ಟಾಲ್ ಮಾಡಿಕೊಂಡ್ರೆ 2 ಆ್ಯಪ್ಗಳನ್ನು ತಾವು ಬಳಸಿದ್ದೇ ಆದರೆ ತಮ್ಮ ಮಕ್ಕಳ ಹಾಜರಾತಿಯನ್ನು ಸ್ಯಾಟ್ಸ್ನಲ್ಲಿ ಹಾಕುವಾಗೂ ಆಗುತ್ತೆ, ಹಾಗೆ MDMನಲ್ಲೂ ಕೂಡ ನೀವು ಹಾಜರಾತಿಯನ್ನು ಹಾಕಲಿಕ್ಕೆ ಸಹಾಯ ಆಗುತ್ತೆ. ಹಾಗಾಗಿ 2 ಆ್ಯಪ್ಗಳನ್ನು ತಾವು ಇನ್ಸ್ಟಾಲ್ ಮಾಡ್ಕೋಬೇಕು. ಫಸ್ಟ್ ಒಂದು SATS ಕರ್ನಾಟಕ ಆ್ಯಪ್, ಇನ್ನೊಂದು SATS MDM ಕರ್ನಾಟಕ ಆ್ಯಪ್. ಇವೆರಡು ಕೂಡ ಪ್ಲೇಸ್ಟೋರ್ನಲ್ಲಿ ಲಭ್ಯ ಇರುತ್ತೆ. ಈ 2 ಆ್ಯಪ್ಗಳನ್ನು ತಾವು ಇನ್ಸ್ಟಾಲ್ ಮಾಡ್ಕೊಂಡು ಆದಮೇಲೆ ತಾವು ಏನು ಮಾಡಬೇಕಂತ ಹೇಳಿದ್ರೆ, ಮೊದಲಿಗೆ ತಾವು SATS ಕರ್ನಾಟಕ ಆ್ಯಪನ್ನು ಏನು ಇನ್ಸ್ಟಾಲ್ ಮಾಡ್ಕೊಂಡಿದ್ರೆ SATS ಕರ್ನಾಟಕ ಆ್ಯಪನ್ನು ನೀವು ಓಪನ್ ಮಾಡ್ಕೊಳ್ಳಿ. ನೋಡಿ, ಓಪನ್ ಮಾಡ್ಕೊಂಡಾದ್ಮೇಲೆ ಅಲ್ಲಿ ಯೂಸರ್ ID ಪಾಸ್ವರ್ಡ್ ಕೇಳುತ್ತೆ. ಯೂಸರ್ ID ಪಾಸ್ವರ್ಡ್ಗೆ ನಿಮ್ಮ ಶಾಲೆದು ಯೂಸರ್ ID ಪಾಸ್ವರ್ಡನ್ನು ಬಳಸಿ. ಅಂದರೆ ಈ ಮುಂಚೆ ನೀವು OTP ಬರೋದಕ್ಕಿಂತ ಮುಂಚೆ ಸ್ಯಾಟ್ಸ್ ತಂತ್ರಾಂಶದಲ್ಲಿ ನಿಮ್ಮ ಶಾಲೆದು ಯೂಸರ್ ID ಹಾಗೆ ನಿಮ್ಮ ಶಾಲೆದು ಪಾಸ್ವರ್ಡ್ ಇತ್ತು, ಹಳೆಯದು ಯೂಸರ್ ID ಅಂಡ್ ಪಾಸ್ವರ್ಡ್. ಅದನ್ನ ಹಾಕ್ಬಿಟ್ಟು ನೀವು ಇಲ್ಲಿ ಲಾಗಿನ್ ಆಗಬೇಕು. ಈ SATS ಕರ್ನಾಟಕ ಆಪ್ಗೆ ಲಾಗಿನ್ ಆಗಲಿಕ್ಕೆ ತಮಗೆ ಯಾವುದೇ OTP ಅವಶ್ಯಕತೆ ಇಲ್ಲ. ಆಮೇಲೆ ಮಿನಿಮಮ್ ನೆಟ್ವರ್ಕ್ ಇದ್ರೂ ಕೂಡ ಇದು ವರ್ಕ್ ಆಗುತ್ತೆ. ಇದು ಗಮನದಲ್ಲಿ ಇಟ್ಕೋಬೇಕು. ಇಲ್ಲಿ ಯಾವ OTP ಇಲ್ಲ. ನೀವು ಮೊದಲು SATS ತಂತ್ರಾಂಶಕ್ಕೆ ಲಾಗಿನ್ ಆಗಬೇಕಾದ್ರೆ ಏನು ಯೂಸರ್ ID ಪಾಸ್ವರ್ಡ್ ಕೊಡ್ತಾ ಇದ್ರ, ಅದೇ ಯೂಸರ್ ID ಪಾಸ್ವರ್ಡ್ ಅನ್ನು ಕೊಟ್ಟು ನೀವು ಈ ಒಂದು ಆಪ್ಗೆ ಲಾಗಿನ್ ಆಗಬಹುದು. ಲಾಗಿನ್ ಆದಮೇಲೆ ನಿಮಗೆ ಈ ರೀತಿ ಒಂದು ಪೇಜ್ ಬರುತ್ತೆ. ಈಗ ನಾನು ಒಂದು ಸ್ಕೂಲ್ಗೆ ಲಾಗಿನ್ ಆಗಿದ್ದೀನಿ ನೋಡಿ. ಈ ರೀತಿ ನಿಮಗೆ ಒಂದು ಪೇಜ್ ನಿಮಗೆ ಕಾಣಿಸುತ್ತೆ. ಇಲ್ಲಿ ಸಾಕಷ್ಟು ಚಿಕ್ಕ ಚಿಕ್ಕ ಟ್ಯಾಬ್ಗಳಿದೆ. ಇದೆಲ್ಲ ನಮಗೆ ಅವಶ್ಯಕತೆ ಇಲ್ಲ. ಹಾಗಾಗಿ ನಮ್ಗೆ ಏನು ಹಾಜರಾತಿ ಹಾಕಬೇಕು ಅದಷ್ಟೇ ಇಲ್ಲಿ ಮುಖ್ಯ ಆಗಿರ್ತದೆ. ಹಾಗಾಗಿ ಇಲ್ಲಿ ಸ್ಟೂಡೆಂಟ್ ಅಟೆಂಡೆನ್ಸ್ ಅಂತ ಹೇಳಿ ಫಸ್ಟ್ ಒಂದು ಟ್ಯಾಬ್ ಕಾಣಿಸ್ತಾ ಇದೆಯಲ್ಲ, ಸ್ಟೂಡೆಂಟ್ ಅಟೆಂಡೆನ್ಸ್ ಅಂತ ಹೇಳಿ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಈ ರೀತಿ ನಿಮಗೆ ಪಾಪಪ್ ಪೇಜ್ ಬರುತ್ತದೆ. ಬಿಫೋರ್ ಪ್ರೊಸೀಡಿಂಗ್ ಯು ಮಸ್ಟ್ ಡೌನ್ಲೋಡ್ ಆಲ್ ಮಾಸ್ಟರ್ಸ್ ಅಂತ ಇಲ್ಲಿ ಡೌನ್ಲೋಡ್ ಅಂತ ಹೇಳಿರುತ್ತೆ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಇಲ್ಲಿ ಒಂದು ಡೌನ್ಲೋಡ್ ಮಾರ್ಕ್ ಕಾಣಿಸ್ತಾ ಇದೆಯಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿಬಿಟ್ರೆ ಮಾರ್ಕ್ ಮೇಲೆ ಏನು ಎಲ್ಲ ಡಾಟಾ ಕೂಡ ಏನಾಗುತ್ತೆ ಅದು ಡೌನ್ಲೋಡ್ ಆಗುತ್ತೆ. ಒಂದು ಸ್ವಲ್ಪ ನೀವು ವೆಯ್ಟ್ ಮಾಡಬೇಕು. ಡೌನ್ಲೋಡ್ ಆದ ತಕ್ಷಣ ಇದೆಲ್ಲ ಈ ತರ ಗ್ರೀನ್ ಬರ್ತದೆ, ಡೌನ್ಲೋಡಿಂಗ್ ಕಂಪ್ಲೀಟ್ ಅಂತ ಬರ್ತದೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಡೌನ್ಲೋಡ್ ಆದ್ರೆ ಅಂದ್ರೆ ಸ್ಟೂಡೆಂಟ್ಸ್ ಆಗಿರ್ಬೋದು, ಟೀಚರ್ ಆಗಿರ್ಬೋದು, ಆಲ್ ಡಾಟಾ ಇಲ್ಲಿ ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಆದ್ಮೇಲೆ ಈ ತರ ನಿಮ್ಗೆ ಗ್ರೀನ್ ಕಲರ್ ಅಲ್ಲಿ ಕಾಣಿಸುತ್ತೆ. ಇದನ್ನ ನೀವು ದೃಢೀಕರಿಸ್ಕೋಬೇಕು. ಇದಾದ ಮೇಲೆ ನೆಕ್ಸ್ಟ್ ಏನ್ ಮಾಡಬೇಕು, ಇಲ್ಲಿ ಬ್ಯಾಕ್ ಬರ್ತೀರಾ. ಬ್ಯಾಕ್ ಬಂದಾದ್ಮೇಲೆ ಇಲ್ಲಿ ಕ್ಲಾಸ್ ವೈಸ್ ನಾವು ಅಟೆಂಡೆನ್ಸ್ ಅನ್ನ ಹಾಕ್ಬೇಕಾಗ್ತದೆ. ನೋಡಿ, ಇಲ್ಲಿ ಕ್ಲಾಸ್ ಸೆಲೆಕ್ಟ್ ಇಲ್ಲಿ ಕ್ಲಿಕ್ ಮಾಡಿದ್ರೆ
ನಿಮಗೆ ಕ್ಲಾಸ್ ಸೆಲೆಕ್ಟ್ ಆಗುತ್ತೆ. 1ನೇ ಕ್ಲಾಸ್ನಲ್ಲಿ ಈ ವರ್ಷ ದಾಖಲಾತಿ ಇದ್ರೆ ಸೊ ಕ್ಲಾಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಕ್ಷನ್ನು ಎನ ಬಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಟೆಂಡೆನ್ಸ್ ಬೈ ಅಂತ ಹೇಳಿದ್ರೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ಸೊ ಇಲ್ಲಿ ಇರ್ತಕ್ಕಂಥ ಶಿಕ್ಷಕರ ಹೆಸರನ್ನ ತೋರಿಸುತ್ತೆ. ಯಾವ ಶಿಕ್ಷಕರು ಅಟೆಂಡೆನ್ಸ್ ಹಾಕ್ತಾರೆ ಆ ಶಿಕ್ಷಕರನ್ನ ಅಲ್ಲಿ ಆಯ್ಕೆ ಮಾಡ್ಕೊಳ್ಳಿ. ಅಟೆಂಡೆನ್ಸ್ ಆಫ್ ಅಂತ ಹೇಳಿದೆ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಅದೇ ಟೀಚರ್ ಹೆಸರನ್ನ ಇಲ್ಲಿ ತೆಗೆದುಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಶಿಫ್ಟ್ ಅಂತ ಕೇಳುತ್ತೆ ನೋಡಿ, ಇಲ್ಲಿ ಮಾರ್ನಿಂಗ್, ನೂನ, ಈವ್ನಿಂಗ್, ಡೈಲಿನ. ಸೊ ಇಲ್ಲಿ ನೀವು ಯಾವ್ದನ್ನ ತಗೋಬೇಕಾಗ್ತದೆ ಅಂದ್ರೆ ಸೊ ಡೈಲಿ ಅಟೆಂಡೆನ್ಸ್ ಅನ್ನ ನಾವು ತಗೋಬೇಕಾಗ್ತದೆ. ಸೊ ತಗೊಂಡಾದ್ಮೇಲೆ ಇಲ್ಲಿ ಫಿಲ್ ಅಟೆಂಡೆನ್ಸ್, ವ್ಯೂ ಅಟೆಂಡೆನ್ಸ್ ಅಂತ ಹೇಳಿದೆ. ಇಲ್ಲಿ ಫಿಲ್ ಅಟೆಂಡೆನ್ಸ್ ಮೇಲೆ ಕ್ಲಿಕ್ ಮಾಡಿ. ಫಿಲ್ ಅಟೆಂಡೆನ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಮಗದು ಸ್ಕೂಲ್ ಪ್ರಿಮಿಸಸ್ ಅಲ್ಲಿ ಇರುವಂತದ್ದು ಅಥವಾ ಆನ್ಲೈನ್ ಅಲ್ಲಿ ಇರುವಂತದ್ದು 2 ಆಪ್ಷನ್ ಕೇಳುತ್ತೆ. ಸೊ ಇಲ್ಲಿ ಫಸ್ಟ್ ಒನ್ ರೈಟ್ ಮಾರ್ಕ್ ಆಗಿರುವಂತದ್ದೆಲ್ಲ ಸ್ಕೂಲ್ ಪ್ರಿಮಿಸಸ್. ಇತ್ ಕಡೆ ಇದ್ರೆ ಮಗು ಏನಾದ್ರು ಆನ್ಲೈನ್ ಕ್ಲಾಸ್ ಅಲ್ಲಿ ಇದ್ರೆ ಅದ್ರದ್ದು ಅಟೆಂಡೆನ್ಸ್ ಇಲ್ಲಿ ಬರ್ತದೆ. ನಾವಿಲ್ಲಿ ಇನ್ ಸ್ಕೂಲ್ ಪ್ರಿಮಿಸಸ್ ನ ಆಯ್ಕೆ ಮಾಡ್ಕೋಬೇಕು, ಬೇರೆ ಯಾವ್ದು ಆಯ್ಕೆ ಮಾಡ್ಕೊಳ್ಳೋ ಹಾಗಿಲ್ಲ. ಸೊ ಇಲ್ಲಿ ಮಗು ಯಾವ್ದಾದ್ರು ಅಬ್ಸೆಂಟ್ ಇದ್ರೆ ನೀವೇನ್ ಮಾಡ್ಬೋದು, ಈ ರೈಟ್ ಮಾರ್ಕ್ ಇರೋದನ್ನ, ಈ ರೈಟ್ ಮಾರ್ಕ್ ಇರುತ್ತೆ, ಈ ರೈಟ್ ಮಾರ್ಕ್ ಇರೋದನ್ನ ತೆಗೆದ್ರೆ ಆ ಮಗು ಅಬ್ಸೆಂಟ್ ಆಗಿದೆ ಅಂತ ಕನ್ಸಿಡರ್ ಆಗುತ್ತೆ. ಸೊ ಎಲ್ಲಾ ಮಕ್ಕಳು ಪ್ರೆಸೆಂಟ್ ಇರೋದು, ಎಲ್ಲಾ ಮಕ್ಕಳಿಗೂ ಇದು ರೈಟ್ ಕ್ಲಿಕ್ ಇರುತ್ತೆ, ರೈಟ್ ಮಾರ್ಕ್ ಇರುತ್ತೆ ಈ ಬಾಕ್ಸ್ ಅಲ್ಲಿ. ಮಗು ಅಬ್ಸೆಂಟ್ ಆದ್ರೆ, ಈಗ ಯಾವ್ದೋ ಒಂದು ಮಗು, ಆಲಿಯಾ ಅನ್ನೋ ಮಗು ಇವತ್ತು ಅಬ್ಸೆಂಟ್ ಆಗಿದೆ ಅಂದ್ರೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಮಗುಗೆ ಅಟೆಂಡೆನ್ಸ್ ಬೀಳಲ್ಲ. ಇದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ. ಈಗೆಲ್ಲಾ ಮಕ್ಕಳು ಹಾಜರಾಗಿರ್ತವೆ. ಸೊ ಇದಾದ ಮೇಲೆ ನೆಕ್ಸ್ಟ್ ಸೊ ಇಲ್ಲಿ ಆಲ್ ಸೆಲೆಕ್ಟ್ ಅಂತ ಹೇಳಿ ಇದೆ. ಆಲ್ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಮಾಡಿದ ತಕ್ಷಣ ಪ್ಲೀಸ್ ಚೂಸ್ ಒನ್ ಆಪ್ಷನ್ ಫಾರ್ ಫಿಲ್ ಆಲ್ ಸ್ಟೂಡೆಂಟ್ ಅಟೆಂಡೆನ್ಸ್ ಅಂತ ಕೇಳುತ್ತೆ. ಇನ್ ಪ್ರಿಮಿಸಸ್ ಮೇಲೆ ನೀವು ಕ್ಲಿಕ್ ಮಾಡಿ. ಇಲ್ಲಿ ಒಂದು ರೈಟ್ ಕ್ಲಿಕ್ ಇದೆ, ಒಂದ್ ನಿಮಿಷ ನೋಡಿ, ಇಲ್ಲಿ ಒಂದು ಇದಿದೆ, ಒಂದು ಸರ್ಚ್ ಆಪ್ಷನ್ ಇರ್ತದೆ, ಅದ್ರ ಪಕ್ಕ ಒಂದು ಸರ್ಕಲ್ ನಲ್ಲಿ ಒಂದು ರೆಡ್ ಕಲರ್ ನಲ್ಲಿ ರೈಟ್ ಮಾರ್ಕ್ ಇರುತ್ತೆ. ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗ್ತದೆ. ಸೊ ಕ್ಲಿಕ್ ಮಾಡಿದ್ರೆ ಅಲ್ಲಿಗೆ ಒಂದು ತರಗತಿದ ಅಟೆಂಡೆನ್ಸ್ ಆಯ್ತು. ಸೊ ನೆಕ್ಸ್ಟ್ ಇಲ್ಲಿ ತರಗತಿ 2 ಅನ್ನ ಸೆಲೆಕ್ಟ್ ಮಾಡ್ಕೋತೀರಾ, ಸೆಕ್ಷನ್. ಇಲ್ಲೂ ಕೂಡ ಯಾರೋ ಒಬ್ರು ಶಿಕ್ಷಕರು ಅಟೆಂಡೆನ್ಸ್ ಅನ್ನ ಹಾಕ್ತಾರೆ, ಅವ್ರು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಇನ್ನೊಬ್ರು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಡೈಲಿ ಅಟೆಂಡೆನ್ಸ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಫಿಲ್ ಅಟೆಂಡೆನ್ಸ್ ಅನ್ನ ಕೊಡಿ. ಸೊ ಫಿಲ್ ಅಟೆಂಡೆನ್ಸ್ ಕೊಟ್ಟಾಗ ನೋಡಿ, ಇಲ್ಲಿ ಈ ಮಗುದು ಒಂದು ಆಬ್ಸೆಂಟ್ ಇರುತ್ತೆ, ಬಂದಿದ್ರೆ ರೈಟ್ ಮಾರ್ಕ್ ಮಾಡಿ, ಸೊ ಬಂದಿಲ್ಲ ಅಂದ್ರೆ ಆಬ್ಸೆಂಟ್ ಅನ್ನ ಮಾಡಿ. ಸೊ ಇಷ್ಟು ಆದ್ಮೇಲೆ ಇಲ್ಲಿ ಮೇಲ್ಗಡೆ ಆಲ್ ಸೆಲೆಕ್ಟ್ ಅಂತ ಒಂದು ಸ್ಕ್ವೇರ್ ಬಾಕ್ಸ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ. ಇಲ್ಲಿ ಇನ್ ಪ್ರಿಮಿಸಸ್ ಅಂತ ಕೇಳುತ್ತೆ, ಓಕೆ ಅನ್ನ ಕೊಡಿ. ಸೊ ನೆಕ್ಸ್ಟ್ ಇಲ್ಲಿ ಒಂದು ಸರ್ಕಲ್ ನಲ್ಲಿ ರೆಡ್ ರೈಟ್ ಮಾರ್ಕ್ ಇರುತ್ತಲ್ಲ, ಅದನ್ನ ಕ್ಲಿಕ್ ಮಾಡಿದ್ರೆ ನೀವು ಬ್ಯಾಕ್ ಬರ್ತೀರಾ. ಸೊ ಈ ರೀತಿ ನೀವು ಪ್ರತಿ ಮಗುದು ಕೂಡ ನೀವು ಅಟೆಂಡೆನ್ಸ್ ಅನ್ನ ಹಾಕ್ಬೇಕಾಗತ್ತೆ. ಸೊ ಈ ರೀತಿ ನೀವು ಡೈಲಿ ಅಟೆಂಡೆನ್ಸ್ ಅನ್ನ ಹಾಕ್ಬೇಕಾಗತ್ತೆ. ಇನ್ ಪ್ರಿಮಿಸಸ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲೋದ್ರೆ ಕ್ಲಾಸ್ ಎಗೇನ್ ನಿಮ್ಗೆ ಕ್ಲಾಸ್ ತಗೊಳುತ್ತೆ. ಸೊ ಈ ರೀತಿ ಮಕ್ಕಳದು ಅಟೆಂಡೆನ್ಸ್ ಅನ್ನ ನೀವು SATS ಕರ್ನಾಟಕ ಆಪ್ ನಲ್ಲಿ ನೀವು ಹಾಕ್ಬೇಕಾಗತ್ತೆ. ಸೊ ಇದಕ್ಕೆ ಮಿನಿಮಮ್ ನೆಟ್ವರ್ಕ್ ಸಾಕು, ಯಾವುದೇ ತೊಂದರೆ ಇಲ್ಲದೆ, ಯಾವುದೇ ಎರರ್ಸ್ ಇಲ್ಲದೆ ನೀವು ಅಟೆಂಡೆನ್ಸ್ ಅನ್ನ ಹಾಕಬಹುದು. ಸೊ ಈಗ ಎಲ್ಲ ಅಟೆಂಡೆನ್ಸ್ ಅನ್ನ ಹಾಕಿದ್ಮೇಲೆ ಬೇಕಾದ್ರೆ ಇಲ್ಲಿ ವ್ಯೂ ಅಟೆಂಡೆನ್ಸ್ ಇದೆ, ವ್ಯೂ ಅಟೆಂಡೆನ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇವತ್ತು 11ನೇ ತಾರೀಕು ನೀವು ಯಾವ್ಯಾವ ತರಗತಿಗೆ ಅಟೆಂಡೆನ್ಸ್ ಹಾಕಿದ್ದೀರಾ ಅಂತಕ್ಕಂಥದ್ದು ನಿಮ್ಗೆ ಇಲ್ಲಿ ಶೋ ಆಗುತ್ತೆ. ಸೊ ಇದು ಮಕ್ಕಳ ಒಂದು ಅಟೆಂಡೆನ್ಸ್. ಸೊ ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಬ್ಯಾಕ್ ಬನ್ನಿ. ಸೊ ಬ್ಯಾಕ್ ಬಂದಾದ್ಮೇಲೆ ನೆಕ್ಸ್ಟ್ ನಾವು ಮಾಡಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಟೀಚರ್ ಅಟೆಂಡೆನ್ಸ್ ಅನ್ನು ಕೂಡ ಇಲ್ಲಿ ತಗೋಬೇಕಾಗುತ್ತೆ. ಇಲ್ಲಿ ಟೀಚರ್ ಅಟೆಂಡೆನ್ಸ್ ಮೇಲೆ ಕ್ಲಿಕ್ ಮಾಡಿ. ಟೀಚರ್ ಅಟೆಂಡೆನ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಆಲ್ರೆಡಿ ಟೀಚರ್ ಅಟೆಂಡೆನ್ಸ್ ಆಗಿದೆ, ಗ್ರೀನ್ ಕಲರ್ ಬಂದ್ರೆ ಆಗಿರುತ್ತೆ ಅಂತ. ಸೊ ನೆಕ್ಸ್ಟ್ ಬಂದ್ರೆ ಇಲ್ಲಿ
ಸೊ ಈ ನೆಕ್ಸ್ಟ್ ಈಗ ಮಕ್ಕಳದ್ದು ಅಟೆಂಡೆನ್ಸ್ ಆಯ್ತು, ಟೀಚರ್ ಅಟೆಂಡೆನ್ಸ್ ಆಯ್ತು. ಸೊ ನೆಕ್ಸ್ಟ್ ಅದಾದ ಮೇಲೆ ಇಲ್ಲಿ ನೀವೇನ್ ಮಾಡ್ಬೇಕಂದ್ರೆ ರೈಟ್ ಟಾಪ್ ಅಲ್ಲಿ 3 ಚುಕ್ಕಿಗಳಿದೆ ನೋಡ್ರಿ. ಇಲ್ಲಿ ಅಟೆಂಡೆನ್ಸ್ ಹಾಕಿರೋದೆಲ್ಲ ಪ್ರೋಗ್ರೆಸ್ ಕಾಣಿಸುತ್ತೆ. ಇಲ್ಲಿ 3 ಚುಕ್ಕಿಗಳಿದೆ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಇಲ್ಲಿ ಸಿಂಕ್ ಡಾಟಾ ಇಸ್ ವೆರಿ ಇಂಪಾರ್ಟೆಂಟ್. ಈ ಸಿಂಕ್ ಡಾಟಾ ನೀವು ಕೊಟ್ಟಿಲ್ಲ ಅಂದ್ರೆ ನೀವು ಏನೇ ಆಪ್ ಅಲ್ಲಿ ಮಾಡಿದ್ದು ಕೂಡ ಅದು ಏನು ಆನ್ಲೈನ್ ಅಲ್ಲಿ ನಾವು SATS ತಂತ್ರಾಂಶದಲ್ಲಿ ಏನ್ ಅಟೆಂಡೆನ್ಸ್ ಹಾಕ್ತಿವಿ ಅಲ್ಲಿಗೆ ಈ ಮಾಹಿತಿ ಹೋಗಲ್ಲ, ಸರ್ವರ್ಗೆ ಹೋಗಲ್ಲ. ಸೊ ಇದು ವೆರಿ ಇಂಪಾರ್ಟೆಂಟ್. ನೀವು ಇಷ್ಟೆಲ್ಲ ಹಾಕಿದ ತಕ್ಷಣ ನಂದು ಅಟೆಂಡೆನ್ಸ್ ಆಗಿದೆ ಅಂತ ಹೇಳ್ಬಿಟ್ಟು ನೀವು ಅಂದ್ಕೊಂಡ್ರೆ ತಪ್ಪಾಗುತ್ತೆ. ಸಿಂಕ್ ಡಾಟಾ ಇದೆಯಲ್ಲ, ಈ ಸಿಂಕ್ ಡಾಟಾ ಮೇಲೆ ನೀವು ಮಾಡಬೇಕು. ಸಿಂಕ್ ಡಾಟಾ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಡೌನ್ಲೋಡ್ ಮಾಸ್ಟರ್ಸ್ ಅಂತ ಹೇಳಿ ಕೇಳುತ್ತೆ. ಆ ಡೌನ್ಲೋಡ್ ಮಾಸ್ಟರ್ಸ್ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದಾಗ ಡೌನ್ಲೋಡ್ ಡಾಟಾ ಅಂತ ಕೇಳುತ್ತೆ. ಇದೆಲ್ಲವೂ ಕೂಡ ಈಗ ಡೌನ್ಲೋಡ್ ಆಗುತ್ತೆ. ಸೊ ಈ ರೀತಿ ನೀವು ಸ್ಯಾಟ್ಸ್ ಕರ್ನಾಟಕ ಆಪ್ ಅಲ್ಲಿ ಅಟೆಂಡೆನ್ಸ್ ಹಾಕಿದ್ರೆ ಈ ರೀತಿ ಸಿಂಕ್ ಡಾಟಾ ಮಾಡಿದ್ರೆ ಅದು SATS ಆ ತಂತ್ರಾಂಶಕ್ಕೆ ಹೋಗುತ್ತೆ. ಡಾಟಾ ಡೌನ್ಲೋಡಿಂಗ್ ಕಂಪ್ಲೀಟ್ ಅಂತ ಬರ್ತದೆ. ಅದನ್ನ ಓಕೆ ಅಂತ ಕೊಟ್ಟಾದ್ಮೇಲೆ ನೆಕ್ಸ್ಟ್ ನೀವು ಇಲ್ಲಿ ಅಪ್ಲೋಡ್ ಮಾಸ್ಟರ್ ಅಂತ ಹೇಳಿರುತ್ತೆ. ಈ ಅಪ್ಲೋಡ್ ಮಾಸ್ಟರ್ ಮೇಲೂ ಕೂಡ ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಅಪ್ಲೋಡ್ ಡಾಟಾ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದಾಗ ಪ್ಲೀಸ್ ಚೆಕ್ ಮಾಸ್ಟರ್ಸ್ ಅಂತ ಕೇಳುತ್ತೆ. ಅವೆರಡು ಚೆಕ್ ಮಾಡಿ ಅಪ್ಲೋಡ್ ಡಾಟಾವನ್ನ ಕೊಡಿ. ಸೊ ಈ ಅಪ್ಲೋಡ್ ಡಾಟಾ ಕೊಟ್ರೆ ಇದು ಆ ಸರ್ವರ್ಗೆ ಮೂವ್ ಆಗುತ್ತೆ. ಸೊ ಇದು ಒಂದು ಆಪ್ ಅಲ್ಲಿ ಡೈಲಿ ನಾವು ಈ ರೀತಿ ಅಟೆಂಡೆನ್ಸ್ ಅನ್ನ ಹಾಕಬೇಕು. ಸೊ ಆಲ್ ಟೀಚರ್ಸ್ ಅಟೆಂಡೆನ್ಸ್, ಟೀಚರ್ ಡೈಲಿ ಅಟೆಂಡೆನ್ಸ್ ಅಪ್ಲೋಡ್ ನಾಟ್. ಸೊ ಈ ರೀತಿ ಬರ್ತದೆ. ಸೊ ಇಲ್ಲಿ ಏನು ಗ್ರೀನ್ ಬರ್ತದೆ, ಗ್ರೀನ್ ಬಂತಂದ್ರೆ ಸೊ ಅಲ್ಲಿಗೆ ಆಗಿದೆ. ನಾನು ಟೀಚರ್ ಅಟೆಂಡೆನ್ಸ್ ಅನ್ನ ತಗೊಂಡಿಲ್ಲ, ಹಂಗಾಗಿ ಇದಲ್ಲಿ ತೋರಿಸ್ತಾ ಇರುತ್ತೆ. ಅದು ಆಲ್ರೆಡಿ ಆಗಿರುತ್ತೆ. ನೀವು ಒಂದ್ಸಲ ಬೇಕಾದ್ರೆ ಅದನ್ನ ಟೀಚರ್ ಅಟೆಂಡೆನ್ಸ್ ಅನ್ನು ಕೂಡ ಒಂದ್ಸಲ ಓಪನ್ ಮಾಡ್ಕೊಂಡು ಆ ಒಂದು ಟ್ಯಾಬ್ ಅನ್ನ, ಸೊ ಇಲ್ಲಿರುತ್ತಲ್ಲ ಈ ಒಂದು ಟ್ಯಾಬ್ ಅನ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ರೆ ಇಲ್ಲಿ ಬರುತ್ತೆ ಟೀಚರ್ ಹೆಸರುಗಳು. ಈ ತರ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಆದ್ಮೇಲೆ ಇದ್ರ ಮೇಲೆ ಹೋಗಿ ಸೊ ಈ ತರ ಕೊಟ್ಟು ನೀವು ಇಲ್ಲಿ ಓಕೆ ಕೊಟ್ಬಿಟ್ರೆ ಆಯ್ತು, ಟೀಚರ್ಸ್ದು ಡಾಟಾ ಕೂಡ ಸಿಂಕ್ ಆಗುತ್ತೆ. ಸೊ ಓಕೆ, ಇದು ಒಂದು ರೀತಿ ಅಟೆಂಡೆನ್ಸ್ ಹಾಕುವಂತಹ ವಿಧಾನ ಸ್ಯಾಟ್ಸ್ ಕರ್ನಾಟಕದಲ್ಲಿ. ಸೊ ಇದಾದ ಮೇಲೆ ನಾವೇನ್ ಮಾಡಬೇಕು, ಇಲ್ಲಿ ರೈಟ್ ಟಾಪ್ ಅಲ್ಲಿ 3 ಗೆರೆಗಳಿದೆ, ಚುಕ್ಕಿಗಳಿದೆ, ಅದರಲ್ಲಿ ಲಾಗೌಟ್ ಇರ್ತದೆ. ಸೊ ಲಾಗೌಟ್ ಮೇಲೆ ಕ್ಲಿಕ್ ಮಾಡಿ. ಆರ್ ಯು ಶ್ಯೂರ್ ಯು ವಾಂಟ್ ಟು ಲಾಗೌಟ್ ಅಂತ ಕೇಳುತ್ತೆ. ಲಾಗೌಟ್ ಮೇಲೆ ಕ್ಲಿಕ್ ಮಾಡಿ, ಡನ್ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ಏನಾಯ್ತು, ಇದು ಲಾಗೌಟ್ ಆಯ್ತು. ಸೊ ಇದಾದ್ಮೇಲೆ ನಾವು ನೆಕ್ಸ್ಟ್ ಏನ್ ಮಾಡಬೇಕು ಅಂದ್ರೆ ವೆರಿ ಇಂಪಾರ್ಟೆಂಟ್, ಇದು ಮಕ್ಕಳದು ಅಟೆಂಡೆನ್ಸ್ ಆಯ್ತು. ಈಗ ನಾವು ಹಾಕಿರುವಂತದ್ದು ನಮ್ಮ ಶಾಲೆಗೆ ಹಾಜರಾದ ಮಕ್ಕಳ ಒಂದು ಅಟೆಂಡೆನ್ಸ್. ಈಗ ನಾವೇನ್ ಮಾಡ್ಬೇಕು, MDM ಗೆ ಸಂಬಂಧಪಟ್ಟ ಹಾಗೆ ನಾವು ಅಟೆಂಡೆನ್ಸ್ ಅನ್ನ ಹಾಕ್ಬೇಕಾಗತ್ತೆ. ಅಂದ್ರೆ ಏನು, ಮಿಲ್ಕ್ ಎಷ್ಟು ಜನ ತಗೊಂಡ್ರು, ಮೀಲ್ಸ್ ಎಷ್ಟು ಜನ ತಗೊಂಡ್ರು, ಎಗ್ ಎಷ್ಟು ಜನ, ಬನಾನಾ ಎಷ್ಟು ಜನ ತಗೊಂಡ್ರು, ಇದನ್ನು ಕೂಡ ನಾವು ಆನ್ಲೈನ್ ಅಲ್ಲಿ ಅವತ್ತಿಂದ ಅವತ್ತು ಅಪ್ಡೇಟ್ ಮಾಡಬೇಕು. ಅದಕ್ಕೆ ನಾವೇನ್ ಮಾಡಬೇಕು, ನಾನು ಆಗ್ಲೇ ಈ ಮುಂಚೆ ಹೇಳಿದ್ದೀನಿ, ಪ್ಲೇ ಸ್ಟೋರ್ ಅಲ್ಲಿ SATS MDM ಕರ್ನಾಟಕ ಅಂತ ಹೇಳಿ ಒಂದು ಆಪ್ ಇದೆ, ಅದನ್ನ ನೀವು ಇನ್ಸ್ಟಾಲ್ ಮಾಡ್ಕೊಂಡಿರ್ಬೇಕು. ಸೊ ಅದನ್ನ ಓಪನ್ ಮಾಡ್ಕೊಳ್ಳಿ. ಸೊ ಅದನ್ನ ಓಪನ್ ಮಾಡ್ಕೊಂಡು ನೀವು ಲಾಗಿನ್ ಆದಾಗ ಈ ರೀತಿ ಬರ್ತದೆ. ಈ ರೀತಿ ನಿಮ್ಗೆ ಪೇಜ್ ಓಪನ್ ಆಗುತ್ತೆ. ಇದೆಲ್ಲ ನಿಮ್ಗೆ ಗೊತ್ತಿರುವಂತದ್ದು. ಸೊ ಈಗ ಏನ್ ಮಾಡ್ಬೇಕು, ನೀವು ಇದರಲ್ಲಿ MDM ಬೆನಿಫಿಷಿಯರೀಸ್ ಅಂತ ಏನೋ ಒಂದು ಟ್ಯಾಬ್ ಇದೆ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ಸೇಮ್ ಆಸ್ ಇಟ್ ಈಸ್ ನೀವು ಅಟೆಂಡೆನ್ಸ್ ಅನ್ನ ಹಾಕೊಂಡು ಹೋಗ್ಬೇಕಾಗ್ತದೆ. ಆಸ್ ಇಟ್ ಈಸ್ ನೀವು ಅಟೆಂಡೆನ್ಸ್ ಅನ್ನ ಹಾಕೊಂಡು ಹೋಗ್ಬೇಕಾಗ್ತದೆ. ಹಾಕೊಂಡು ಹೋದ ಮೇಲೆ ನೀವೇನ್ ಮಾಡಬೇಕು, ಅದನ್ನ ನೀವು ಒಂದ್ ಸೆಕೆಂಡ್, ನಾನು ಸೊ ಈ ಮುಂಚೆ ನಾನು ಯಾವ ಶಾಲೆದು ಸ್ಯಾಟ್ಸ್ ಕರ್ನಾಟಕ ಅಟೆಂಡೆನ್ಸ್ ಹಾಕಿದ್ದೀನಿ ಅದೇ ಶಾಲೆಗೆನೆ ನಾನು ಲಾಗಿನ್ ಹಾಕ್ತೀನಿ. ಸೊ ಓಕೆ, ನಾನು ಬೇರೆ ಶಾಲೆಗೆ ಲಾಗಿನ್ ಆಗಿದ್ದೆ, ಹಾಗಾಗಿ ನಾನು ಈ ಮುಂಚೆ ಈಗ ಏನು ಸ್ಯಾಟ್ಸ್ ಕರ್ನಾಟಕ ಆಪ್ ಅಲ್ಲಿ ಯಾವ ಶಾಲೆದ ಅಟೆಂಡೆನ್ಸ್ ಹಾಕಿದ್ದೀನಿ ಅದೇ ಶಾಲೆದೆ ನಾನು MDM ಗೆ ಲಾಗಿನ್ ಆಗಿದ್ದೀನಿ. ಒಂಚೂರು ಗೊಂದಲ ಮಾಡ್ಕೋಬೇಡಿ ಅಷ್ಟೇ. ಸೊ ಇದಾದ್ಮೇಲೆ ಇಲ್ಲಿ ಲಾಗಿನ್ ಇರ್ತದೆ, ಲಾಗಿನ್ ಅನ್ನ ಕೊಡಿ. ಸೊ ಇದಕ್ಕೂ ಕೂಡ ಏನು ನಿಮ್ಮ SATS ತಂತ್ರಾಂಶದ್ದು ಹಳೆಯದು ಯೂಸರ್ ID ಪಾಸ್ವರ್ಡ್ ಇರುತ್ತೆ, ಅದನ್ನ ಹಾಕಿ ತಾವು ಲಾಗಿನ್ ಆಗಬಹುದು.
ಓಕೆ. ಸೊ ಇದಾದ್ಮೇಲೆ ಈ ರೀತಿ ನಿಮಗೆ ಪೇಜ್ ಓಪನ್ ಆಗುತ್ತೆ. ಇಲ್ಲಿ MDM ಬೆನಿಫಿಷಿಯರಿ ಮೇಲೆ ನೀವು ಕ್ಲಿಕ್ ಮಾಡಿ. ಆ, ಇಲ್ಲಿ ಕೂಡ ಬಿಫೋರ್ ಪ್ರೊಸೀಡಿಂಗ್ ಯು ಮಸ್ಟ್ ಡೌನ್ಲೋಡ್ ಆಲ್ ಮಾಸ್ಟರ್ಸ್ ಅಂತ ಕೇಳುತ್ತೆ, ಡೌನ್ಲೋಡ್ ಕೊಡಿ. ಸೊ ಇಲ್ಲಿ ಡೌನ್ಲೋಡ್ ಡಾಟಾ ಅಂತ ಕೇಳುತ್ತೆ, ಡಾಟಾ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇದೆಲ್ಲ ಡೌನ್ಲೋಡ್ ಆಗುತ್ತೆ. ಸೊ ಈ ಎರಡು ಆಪ್ಗಳನ್ನ ಇಟ್ಕೊಂಡ್ರೆ ನೀವು ಆರಾಮಾಗಿ ಸ್ಯಾಟ್ಸ್ಗೂ ಕೂಡ ಅಟೆಂಡೆನ್ಸ್ ಹಾಕ್ದಂಗೂ ಆಗುತ್ತೆ, ಹಾಗೆ MDMದು ಕೂಡ ಅಟೆಂಡೆನ್ಸ್ ಹಾಕ್ದಂಗೆ ಆಗುತ್ತೆ. ಇದು ಪ್ರೋಸೆಸ್ ತುಂಬಾ ಒಂದು 2-3 ನಿಮಿಷದಲ್ಲಿ ಮುಗಿಯುವಂತ ಒಂದು ಪ್ರೋಸೆಸ್ ಇರುತ್ತೆ. ಒಂದ್ 2-3 ಬಾರಿ ನೀವು ಒಂದ್ 2-3 ದಿವಸ ಇದು ಪ್ರಾಕ್ಟೀಸ್ ಆದ್ರೆ ನಿಮಗೆ ತುಂಬಾ ಈಸಿಯಾಗಿ ತಾವು ಎಲ್ಲೇ ಇದ್ರೂ ಕೂಡ ಸ್ವಲ್ಪ ಮಟ್ಟಿಗೆ ನೆಟ್ವರ್ಕ್ ಇದ್ರೂ ಕೂಡ ನೀವು ಇದರಲ್ಲಿ ವರ್ಕ್ ಮಾಡ್ಬೋದು. ಸೊ ಡಾಟಾ ಡೌನ್ಲೋಡಿಂಗ್ ಕಂಪ್ಲೀಟ್ ಅಂತ ಬರುತ್ತೆ, ಓಕೆ ಕೊಡಿ. ನೋಡಿ ಈಗ ಎಲ್ಲ ಗ್ರೀನ್ ಕಲರ್ ಆಗಿದೆ ಅಂದ್ರೆ ಸೊ ಎಲ್ಲ ಕೂಡ ಏನು ಸ್ಟೂಡೆಂಟ್ಸ್ದು, ಟೀಚರ್ಸ್ದು, CCHದು ಎಲ್ಲರದು ಕೂಡ ಇಲ್ಲಿ ಡಾಟಾ ನಿಮಗೆ ಡೌನ್ಲೋಡ್ ಆಗಿರುತ್ತದೆ. ಸೊ ನೆಕ್ಸ್ಟ್ ಇಲ್ಲಿ ಬ್ಯಾಕ್ ಬಂದ್ಬಿಡಿ. ಇಲ್ಲಿ ಈಗ ಸೆಲೆಕ್ಟ್ ಮಾಡ್ಕೊಳ್ಳಿ, ಕ್ಲಾಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಹಾಗೇನೆ ಇಲ್ಲಿ ಸೆಕ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಅಟೆಂಡೆನ್ಸ್ ಕೇಳುತ್ತೆ, ಇಲ್ಲಿ ಅಟೆಂಡೆನ್ಸ್ ಅನ್ನ ಯಾರು ಹಾಕ್ತೀರಾ ಆ ಟೀಚರ್ದು ಬರುತ್ತೆ. ಇದಾದ್ಮೇಲೆ ಇಲ್ಲಿ ಡೈಲಿ ಅಂತ ಹೇಳಿ ಇರುತ್ತೆ, ಇದನ್ನ ಹಾಕಿದ್ಮೇಲೆ ಫಿಲ್ ಅಟೆಂಡೆನ್ಸ್ ಅಂತ ಹೇಳಿದೆ, ಫಿಲ್ ಅಟೆಂಡೆನ್ಸ್ ಅನ್ನ ಕೊಡಿ. ಸೇಮ್ ಆಸ್ ಇಟ್ ಈಸ್ ನೀವು SATS ಕರ್ನಾಟಕದಲ್ಲಿ ಏನ್ ಮಾಡಿದ್ರೆ ಅದೇ ತರನೇ ಬರ್ತದೆ. ನೆಕ್ಸ್ಟ್ ನೋಡಿ ಇಲ್ಲಿ ರೈಟ್ ಮಾರ್ಕ್ ಇದೆ. ಇಲ್ಲಿ ರೈಟ್ ಮಾರ್ಕ್ ಇದ್ರೆ ಆಲ್ರೆಡಿ ಇದು ಅಲ್ಲಿ ಸ್ಯಾಟ್ಸ್ ತಂತ್ರಾಂಶಕ್ಕೆ ನಾವು ಸಿಂಕ್ ಡಾಟಾ ಮಾಡಿದ್ವಲ್ಲ, ಅವಾಗ್ಲೇನೆ ಆ ಒಂದು ಅಟೆಂಡೆನ್ಸ್ ಅಲ್ಲಿ ಹೋಗಿರುತ್ತೆ. ಸೊ ಅಲ್ಲಿ ಹೋಗಿದ್ರೆ ಈ ಸ್ಕ್ವೇರ್ ಬಾಕ್ಸ್ ಅಲ್ಲಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಸ್ವಲ್ಪ ಶೇಡ್ ಆಗಿ, ಈ ಸ್ಕ್ವೇರ್ ಬಾಕ್ಸ್ ಅಲ್ಲಿ ರೈಟ್ ಮಾರ್ಕ್ ಇದ್ರೆ SATS ತಂತ್ರಾಂಶದಲ್ಲಿ ನಿಮ್ಮ ಶಾಲೆದು ವಿದ್ಯಾರ್ಥಿಗಳದು ಅಟೆಂಡೆನ್ಸ್ ಆಗಿದೆ ಅಂತ ಕನ್ಸಿಡರ್ ಮಾಡ್ಕೋಬೇಕು. ಸೊ ಈ ತರ ಇಲ್ಲಾಗ್ಲೇ ಅಟೆಂಡೆನ್ಸ್ ಆಗಿದ್ರೆ ಮಾತ್ರ, ಅದರಲ್ಲಿ ಅಟೆಂಡೆನ್ಸ್ ಆಗಿದ್ರೆ ಮಾತ್ರ ಇಲ್ಲಿ ರೈಟ್ ಮಾರ್ಕ್ ಬರುತ್ತೆ, ಇಲ್ಲ ಅಂದ್ರೆ ಸ್ಕ್ವೇರ್ ಬಾಕ್ಸ್ ಬ್ಲಾಂಕ್ ಇರುತ್ತೆ. ಇಷ್ಟು ಇದನ್ನ ಕನ್ಫರ್ಮ್ ಮಾಡ್ಕೊಂಡ್ಬಿಡಿ, ಅಟೆಂಡೆನ್ಸ್ ಆಗಿದೆ ಈಗ. ಸೊ ಆಗಿದ್ಮೇಲೆ ಇಲ್ಲಿ ಈ ತರ ಬರ್ತದೆ, ಅಂದ್ರೆ ಮೀಲ್ ಹಾಗೇನೆ ಮಿಲ್ಕು. ಸೊ ಎಷ್ಟಿಷ್ಟು ಜನಕ್ಕೆ ನಾವು ಕೊಟ್ಟಿದ್ದೀವಿ ಅಂತ ಇಲ್ಲಿ ಮಿಲ್ಕಿಗೂ ನೀವು ಹಾಕಿದ್ರೆ ನೋಡಿ ಈಗ ಗ್ರೀನ್ ಕಲರ್ ರೈಟ್ ಮಾರ್ಕ್ ಆಗಿರೋದೆಲ್ಲ ಮೀಲ್ಸ್, MDM ಮೀಲ್ಸ್ ಮಧ್ಯಾಹ್ನದ ಬಿಸಿಯೂಟ ತಗೊಂಡಿರುವಂತ ಮಕ್ಕಳದು ಅಟೆಂಡೆನ್ಸ್ ಆಗ್ತದೆ. ಇಲ್ಲಿ ಮಿಲ್ಕ್ ಇರ್ತಕ್ಕಂಥ ಬ್ಲೂ ಕಲರ್ ಸ್ಕ್ವೇರ್ ಬಾಕ್ಸ್ಗೆ ರೈಟ್ ಮಾರ್ಕ್ ಮಾಡಿದ್ರೆ ಇವತ್ತೆಷ್ಟು ಜನ ಮಿಲ್ಕ್ ತಗೊಂಡಿದ್ದಾರೆ ಅನ್ನೋ ಅಟೆಂಡೆನ್ಸ್ ಬರ್ತದೆ. ಸೊ ಇದಾದ್ಮೇಲೆ ನೋಡಿ ಇಲ್ಲಿ ಮತ್ತೆ ಎಗೈನ್ ಇಲ್ಲಿ ಸರ್ಚ್ ಆಪ್ಷನ್ ಇದೆಯಲ್ಲ, ಅದ್ರ ಪಕ್ಕ ಒಂದು ಸರ್ಕಲ್ ಇದೆ, ಅದ್ರ ಪಕ್ಕ ಒಂದು ರೈಟ್ ಮಾರ್ಕ್ ಇದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಬಿಡಿ. ಕ್ಲಿಕ್ ಮಾಡಿದ ತಕ್ಷಣ ಆರ್ ಯು ಶೂರ್ ಯು ಸಬ್ಮಿಟ್ ಅಟೆಂಡೆನ್ಸ್ ಅಂತ ಕೇಳುತ್ತೆ, ಓಕೆ ಅಂತ ಕೊಡಿ. ಕ್ಲಾಸ್ 1 ಆಯ್ತು. ಅದೇ ರೀತಿ ಇವಾಗ ಕ್ಲಾಸ್ 2 ಸೆಲೆಕ್ಟ್ ಮಾಡ್ಕೊಳ್ಳಿ, ಸೆಕ್ಷನ್ A ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಅಟೆಂಡೆನ್ಸ್ ಒಬ್ರು ಟೀಚರ್ ಹಾಕಿರ್ತಾರೆ, ಅವ್ರ ಒಬ್ಬರ ಹೆಸರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಡೈಲಿ ಅಂತ ಹೇಳಿ ಕೊಡಿ, ಇಲ್ಲಿ ಫಿಲ್ ಅಟೆಂಡೆನ್ಸ್ ಅಂತ ಹೇಳಿ ಕೊಡಿ. ಸೊ ಕೊಟ್ಟಾದಾಗ ಇಲ್ಲೂ ಕೂಡ ನೋಡಿ ರೈಟ್ ಮಾರ್ಕ್ ಇದ್ರೆ ಆ ಕ್ಲಾಸ್ ಅಟೆಂಡೆನ್ಸ್ ಆಗಿದೆ ಅಂತ ಕನ್ಫರ್ಮ್ ಆಯ್ತು. ಇಲ್ಲಿ ಮೀಲ್ಸ್ ಮಧ್ಯಾಹ್ನ ಬಿಸಿಯೂಟಕ್ಕೆ ಕೊಡಿ, ಹಾಗೆ ಮಿಲ್ಕ್ ಇದೆಯಲ್ಲ ಅದು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಒಂದು ರೈಟ್ ಮಾರ್ಕ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಪಾಪಪ್ ಪೇಜ್ ಅನ್ನ ಓಕೆ ಕೊಡಿ. ಈಗ 2 ತರಗತಿ ಆಯ್ತು. ಈಗ ನೆಕ್ಸ್ಟ್ ತರಗತಿ ಆಯ್ಕೆ ಮಾಡ್ಕೊಳ್ಳಿ, ಸೆಕ್ಷನ್ ಅದೇ ಇರುತ್ತೆ. ಟೀಚರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಿ ಡೈಲಿ ಅಂತ ಹೇಳಿ ಕೊಡಿ, ಫಿಲ್ ಅಟೆಂಡೆನ್ಸ್ ಕೊಡಿ. ಅಟೆಂಡೆನ್ಸ್ ಕೊಟ್ಟ ಮೇಲೆ ಇಲ್ಲಿ ನೋಡಿ ರೈಟ್ ಮಾರ್ಕ್ ಆಗಿದೆ, ಅವ್ರದ್ದು ಅಟೆಂಡೆನ್ಸ್ ಆಗಿದೆ. ಇಲ್ಲಿ ಪ್ರೆಸೆಂಟ್ 3 ಅಂತ ಆಲ್ರೆಡಿ ತೋರಿಸ್ತಾ ಇರುತ್ತೆ. ಅದು ಸಿಂಕ್ ಡಾಟಾ ಆದಾಗಲೇ ಆ ಸರ್ವರ್ಗೆ ಮೂವ್ ಆಗಿದ್ರೆ ಇದು ಈ ತರ ಎಲ್ಲ ತೋರಿಸುತ್ತೆ. ಇಲ್ಲಿ ಮೀಲ್ದು ಹಾಕಿದ್ದಾರೆ, ಹಾಗೇನೆ ಮಿಲ್ಕ್ದು ಹಾಕ್ಬಿಟ್ಟು ಇಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಓಕೆನ ಕೊಡಿ. ಸೊ ನೆಕ್ಸ್ಟ್ ಕ್ಲಾಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ನೆಕ್ಸ್ಟ್ ಟೀಚರ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಿ ಡೈಲಿ ಅಂತ ಹೇಳಿ ಕೊಡಿ, ಫಿಲ್ ಅಟೆಂಡೆನ್ಸ್ ಕೊಡಿ. ಸೊ ನೆಕ್ಸ್ಟ್ ಇಲ್ಲಿ ಮೀಲ್ಸ್ಗೆ ಹಾಕಿದರೆ ಮಿಲ್ಕ್ ನೀವು ಹಾಕೊಂಡು ಇಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಓಕೆಯನ್ನ ಕೊಡಿ. ಸೊ ನೆಕ್ಸ್ಟ್ ಕ್ಲಾಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಹಾಗೇನೆ ಟೀಚರ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಫಿಲ್ ಅಟೆಂಡೆನ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಮೀಲ್ಸ್ ರೈಟ್ ಮಾರ್ಕ್ ಮಾಡಿದರೆ ಆ ಶಾಲೆ ಟೀಚರ್ ಆಲ್ರೆಡಿ, ಇಲ್ಲಿ ಮಿಲ್ಕ್ ಕೊಟ್ಟಿದ್ರೆ ಅದನ್ನು ಕೂಡ ನೀವು ರೈಟ್ ಮಾರ್ಕ್ ಮಾಡಿಕೊಂಡು ಸೊ ಇಲ್ಲಿ ಕ್ಲಿಕ್ ಮಾಡಿ, ಇಲ್ಲಿ ಸಬ್ಮಿಟ್ ಅಟೆಂಡೆನ್ಸ್ ಕೇಳುತ್ತಲ್ಲ ಓಕೆ ಅಂತ ಹೇಳಿ ಕೊಡಿ. ಸೊ ಈ ರೀತಿ ನಾವು ಪ್ರತಿ ಕ್ಲಾಸ್ ಕೂಡ ನಾವು ಸೆಕ್ಷನ್ ಸೆಲೆಕ್ಟ್ ಮಾಡಿಕೊಂಡು ನಾವು ಅಟೆಂಡೆನ್ಸ್ ಅನ್ನ ಹಾಕ್ಬೇಕಾಗತ್ತೆ.
ಸೊ ಇಷ್ಟು ಆದ್ಮೇಲೆ ನೆಕ್ಸ್ಟ್ ಇಲ್ಲಿ ಬೇಕಾದ್ರೆ ನೀವು CCH ಎಂಟ್ರಿ ಅಂತ ಹೇಳಿದೆ. CCH ಅಟೆಂಡೆನ್ಸ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಸೊ ಈ ರೀತಿ ಬರ್ತದೆ. ಡೇಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ, ರಿಹಾನಾ ಬಾನು ಅಂತ ಹೇಳಿ ಒಬ್ರು ಅಟೆಂಡೆನ್ಸ್ ಆಗಿದೆ, ಶಾಲೆ ಅವರು ಮಾಡಿರ್ತಾರೆ. ಈ ತರ ಮಾಡಬೇಕು. ಹಿಂಗ್ ಕ್ಲಿಕ್ ಮಾಡ್ತೀರಾ, ಇಲ್ಲಿ ಸ್ಕ್ವೇರ್ ಬಾಕ್ಸ್ ಇಲ್ಲ ಅಂದ್ರೆ ಅವ್ರು ಆಬ್ಸೆಂಟ್ ಅಂತ ಬಂದಿದ್ರೆ ಇಲ್ಲಿ ನೀವು ರೈಟ್ ಮಾರ್ಕ್ ಮಾಡ್ಬಿಟ್ರೆ, ರೈಟ್ ಮಾರ್ಕ್ ಮಾಡಿ ಇಲ್ಲಿ ನೀವು ಕ್ಲಿಕ್ ಮಾಡ್ಬಿಟ್ರೆ ಆಯ್ತು. ಇಲ್ಲಿ ಬ್ಯಾಕ್ ಬನ್ನಿ. ಸೊ ಆಯ್ತು. ನೆಕ್ಸ್ಟ್ ಇಲ್ಲಿ CCH ಎಂಟ್ರಿ ಇದೆ ನೋಡಿ. ಆಲ್ರೆಡಿ ಹೊಸದಾಗಿ ಯಾರನ್ನಾದ್ರೂ ಇದ್ರೆ ನಾವು ಸೇರಿಸೋದು, ಡಿಲೀಟ್ ಮಾಡೋದು ಆ ಥರದ್ದು. ಈ ಆಪ್ಷನ್ ನ ಟಚ್ ಮಾಡಕ್ ಹೋಗ್ಬೇಡಿ. ನೆಕ್ಸ್ಟ್ ಬ್ಯಾಕ್ ಬನ್ನಿ. ಇಲ್ಲಿ SNF ಎಂಟ್ರಿ ಅಂತ ಹೇಳಿದೆ, ಇದನ್ನ ತಗೊಳ್ಳಿ. ಇಲ್ಲಿ ಏನು ನೀವು SNF ಗೆ ನ್ಯೂಟ್ರಿಷನ್ ಫುಡ್ ಗೆ ಸಂಬಂಧಪಟ್ಟಾಗೆ ಹಾಕ್ಬೇಕು ನೀವು. ಇಲ್ಲಿ ಸೆಲೆಕ್ಟ್ ಸ್ಟ್ಯಾಂಡರ್ಡ್ ಅಂತ ಹೇಳಿದೆ. ಸೊ ನೋಡಿ, ಇಲ್ಲಿ ಮಕ್ಕಳದು ಇದು ಅಟೆಂಡೆನ್ಸ್ ಆಲ್ರೆಡಿ ಬಂದಿರ್ತದೆ. ಇಷ್ಟು ಮಕ್ಕಳಿಗೆ ಇವತ್ತು ನೀವು ಏನ್ ಕೊಟ್ಟಿದ್ದೀರ ಅನ್ನೋದನ್ನ ಹಾಕ್ಬೇಕು. ಮೊದಲು ಸ್ಟ್ಯಾಂಡರ್ಡ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಎಲ್ಲ ಎಗ್ ಹಾಕಿದ್ದಾರೆ, ಎಗ್ ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಎಗ್ಗೆ ಈ ಆಪ್ಷನ್ಗೆ ನೀವು ಕ್ಲಿಕ್ ಮಾಡಿದ್ರೆ ಸೊ ಎಲ್ಲ ಮಕ್ಕಳಿಗೂ ಕೂಡ ಎಗ್ ತಗೊಂಡಿದ್ದಾರೆ ಅಂತ. ಯಾವ ಮಗು ಬನಾನಾ ತಗೊಂಡಿರುತ್ತೆ ಆ ಮಗು ಬನಾನಾ ಹಾಕಿ, ಎಗ್ ಇರೋದಿಲ್ಲ ಬನಾನಾ ಆಗುತ್ತೆ. ಸೊ ಅದನ್ನ ನೋಡ್ಕೊಂಡು ನೀವು ಅನ್ವಯ ಆಗ್ತಕ್ಕಂಥ ಸರ್ಕಲ್ಗೆ ರೈಟ್ ಮಾರ್ಕ್ ಮಾಡಿ, ಇಲ್ಲಿ ಅಪ್ಡೇಟ್ ಇರುತ್ತೆ, ಅಪ್ಡೇಟ್ ಅನ್ನ ಕೊಡಿ. ನೋಡಿ, SNF ಅಟೆಂಡೆನ್ಸ್ ಅಪ್ಡೇಟ್ ಸಕ್ಸಸ್ಫುಲಿ ಅಂತ ಹೇಳಿ ಬರುತ್ತೆ. ಸೊ ನೆಕ್ಸ್ಟ್ ಹಾಗೇನೆ ಸೆಕೆಂಡ್ ತರ 2ನೇ ತರಗತಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸಿಂಕ್ ಕೊಡಿ. ಓಕೆ, ಸೊ ಬ್ಯಾಕ್ ಬನ್ನಿ. ಈಗ 2ನೇ ತರಗತಿದು ಕೂಡ ಎಗ್ಗೆ ನೀವು ರೈಟ್ ಮಾರ್ಕ್ ಮಾಡಿ ಇಲ್ಲಿ ಸಬ್ಮಿಟ್ ಅಂತ ಹೇಳಿ ಕೊಡಿ. ಈಗ ಅಟೆಂಡೆನ್ಸ್ ಸಬ್ಮಿಟ್ ಆಯ್ತು. ನೆಕ್ಸ್ಟ್ ತರಗತಿ 3 ಸೆಲೆಕ್ಟ್ ಮಾಡ್ಕೊಳ್ಳಿ. ಇದನ್ನ ನೋಡಿ, ಇಲ್ಲಿ ಅಪ್ಡೇಟ್ ಕೊಡಿ, ಅಪ್ಡೇಟ್ ಅಥವಾ ಸಬ್ಮಿಟ್ ಕೊಡಿ. ಆಲ್ರೆಡಿ ಕೊಟ್ಟಿದ್ರೆ ಅದು ಅಪ್ಡೇಟ್ ಕೇಳುತ್ತೆ ಅಷ್ಟೇ, ಸಬ್ಮಿಟ್ ಅನ್ನ ಕೊಡಿ. ಸೊ ನೆಕ್ಸ್ಟ್ ಕ್ಲಾಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಬಾಳೆಹಣ್ಣು ಕೊಟ್ಟಿರೋದು, ಮೊಟ್ಟೆ ಕೊಟ್ಟಿರೋದು ಯಾವ್ದು ಅನ್ವಯ ಆಗುತ್ತೆ ಅದಕ್ಕೆ ಹಾಕಿ. ಸೊ ಅದನ್ನ ಸಬ್ಮಿಟ್ ಕೊಡಿ. ನೆಕ್ಸ್ಟ್ ಲಾಸ್ಟ್ ಕ್ಲಾಸ್ ಇರುತ್ತೆ, ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸಬ್ಮಿಟ್ ಆದ್ರೆ ಸಬ್ಮಿಟ್, ಅಪ್ಡೇಟ್ ಆದ್ರೆ ಅಪ್ಡೇಟ್ ಕೊಡಿ. ಸೊ ಈ ರೀತಿ ನೀವು ಏನು SNF ಮತ್ತೆ MDM ಮೀಲ್ಸ್, MDM ಮಿಲ್ಕ್ದು ನೀವು ಅಟೆಂಡೆನ್ಸ್ ಅನ್ನ ಹಾಕ್ಬೇಕು. ಇಷ್ಟು ನೀವು 2 ಆಪ್ಗಳನ್ನ ಇಟ್ಕೊಂಡು ಮಾಡಿದ್ರೆ ಇಲ್ಲಿ ಯಾವುದೇ OTP ಬೇಕಾಗಿಲ್ಲ, ಸರ್ವರ್ ಬ್ಯುಸಿ ಇರೋದಿಲ್ಲ, ಏನು ಇರೋದಿಲ್ಲ. ತುಂಬಾ ಸುಲಭನಾಗಿ ತಾವು ಒಂದು 5 ರಿಂದ 10 ನಿಮಿಷದಲ್ಲಿ ತಮ್ಮ ಶಾಲೆಯ ಅಟೆಂಡೆನ್ಸ್ ಅನ್ನ ತಾವು ಹಾಕ್ಬಹುದು. ಸೊ ಈ ವಿಡಿಯೋನ ನೋಡಿ, ಏನಾದ್ರೂ ನಿಮಗೆ ಕನ್ಫ್ಯೂಷನ್ಸ್ ಇದ್ರೆ ದಯವಿಟ್ಟು ಕಾಲ್ ಮಾಡಿ ಸಮಸ್ಯೆನ ಬಗೆಹರಿಸ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು.